साथ इड्ली वडे घी मसाला ದೋಸೆ ಮೇನ್ ಇದೆ. ಸೊ ಹಾಯ್ ಎಲ್ಲೋ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಚಾನಲಿನಲ್ಲಿ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಏನಪ್ಪ ಇವನು ಕತ್ಲೇದಲ್ಲಿ ವ್ಲಾಗ್ ಮಾಡ್ತಾಯಿದ್ದೀರಾ ಅಂತ ಅನ್ಕೊಬೋದು. ಸೊ ಇವಾಗ ಬಂದು ಮಿಡ್ನೈಟ್ 2:58 ಆಗ್ತಾಯಿದೆ. ಆ್ಯಕ್ಚುಲಿ ನಾನು ಫಸ್ಟು ಫುಡ್ ಬ್ಲಾಗ್ ಮಾಡ್ತಾ ಇರೋದು. ಇವತ್ತು ಕಂಟೆಂಟ್ ಬಂದು ಆ್ಯಕ್ಚುಲಿ ಫುಡ್ ಬ್ಲಾಗೆ. ಸೊ ಏನು ಯಾವ ಪ್ಲೇಸು ಏನೇನು ಫುಡ್ ಇರುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಹೇಳ್ತೀನಿ. ಅವಾಗೇ ಮಜಾ ಇರೋದು. ಸೊ ಟೈಮ್ ವೇಸ್ಟ್ ಮಾಡಿದಿರ, ಬನ್ನಿ ಹೋಗೋದ. Few moments later. ಗುರು ಅಷ್ಟು ಟ್ರಾವೆಲ್ ಮಾಡಾದ್ಮೇಲೆ ಎಕ್ಸಾಕ್ಟಾಗಿ ನಾವು ಲೊಕೇಶನ್ ಬರೋಕ್ಕೆ 4 o'clock ಆಯಿತು. ಒಳ್ಳೆ ಚಳಿ ಇದೆ. ಬಟ್ ನಾ ಶಾಕ್ ಆಗಿದೆ ಏನಂದರೆ, ಇಲ್ಲಿ ಬಂದಮೇಲೆ ನೀವು ಆರಾಮಿಗೆ ಎಲ್ಲ ಜನಗಳು ನಿದ್ದೆ ಮಾಡ್ತಾ ಇರ್ತಾರೆ. ಎಲ್ಲಿ ನೋಡಿದ್ರೆ ಒಂದು 50 ಜನ ಮೇಲೆ 4 ಗಂಟೆಗೆ ನಾಷ್ಟ ಮಾಡೋಕೆ ಬಂದವ್ರು. ಅಂದರೆ ನನಗೆ ಶಾಕ್ ಆಯಿತು. ಒಂದು ಟೈಮ್ ನೋಡ್ಬಿಟ್ಟು ಏನೋ ಇದು ಅಂತ ಅಂದ್ಬಿಟ್ಟು ಸೊ ಸ್ವಲ್ಪ ಕ್ರೌಡ್ ನೋಡ್ತೀನಿ, ಹಂಗೆ ನೋಡ್ಕೊಂಡು. ಸೊ ನೋಡಿದ್ರಲ್ಲ ಕ್ರೌಡು. ಇವಾಗ ನಾವು ಹೋಗ್ಬಿಟ್ಟು ಅಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟು ಮೇನ್ ಡಿಶ್ ಏನಿದೆ ಅಂತ, ಸೈಡ್ ಡಿಶ್ ಏನಿದೆ ಅಂತ ನೋಡ್ಬಿಟ್ಟು ತಗೊಂಡು ಫುಡ್ ರಿವ್ಯೂ ಕೊಡ್ತೀನಿ. ಬನ್ನಿ ಹೋಗೋದ. ಪಾವಾ ದೋಸೆ ಚಳಿ ಆಗಿಗೆ ಥರ ದೋಸೆಗೆ ಒಳ್ಳೆ ಕಾಂಬಿನೇಷನ್ ಇರೋ. ಬನ್ನಿ ಸ್ಟಾರ್ಟ್ ಮಾಡೋಣ. ಒಳ್ಳೆ ರಶ್ ಇದಾರಲ್ಲ, ಫುಲ್ ರಶ್ ಇದ್ದಾರೆ. ದೋಸೆ ಅಂತೂ ಚೆನ್ನಾಗಿದೆ. ಇಲ್ಲ ಇವಾಗೆ ಸ್ಟಾರ್ಟ್ ಆಗಿದ್ದು, ಇವಾಗ ಇಷ್ಟು ಬೇಗ ರಶ್ಶು. ಓ ಫುಲ್ ಕ್ರಿಸ್ಪಿ ಆಗಿದೆ, ಫುಲ್ ಕ್ರಿಸ್ಪಿ ಆಗಿ ಮಾಡಿಕೊಂಡು. ಓ ಇಡ್ಲಿ ಚೆನ್ನಾಗಿದೆ, ಸಾಫ್ಟ್ ಆಗಿ ಬಟರ್ ಥರ ಇದೆ. ಬಟರ್ ಥರ ಚೆನ್ನಾಗಿ ಮಾಡೋರು ಅದ್ರ. ಸಾಫ್ಟ್ ಆಗಿದೆ. ದೋಸೆನೂ ಅಷ್ಟೇ ಸಖತ್ತಾಗಿ ಮಾಡೋ. ಎಷ್ಟು ಗೊತ್ತಿಲ್ಲ. ದೋಸೆನೂ ಚೆನ್ನಾಗಿದೆ, ಕಮ್ಮಿನೇ ಇದೆ. ದೋಸೆ ಚೆನ್ನಾಗಿ ಘೀ ಹಾಕ್ತಾರೆ ಅದ್ರ ಮೇಲೆ. ಅದೇ ಫೇಮಸ್. ಹೀಗೆ ಮಾಡ್ತಾ ಇರ್ತಾರೆ. ಒಂದು ಕ್ಲಿಪ್ಪಿಂಗ್ ಹಾಕ್ತೀವಿ ನೋಡಿ. ವಡ ಕೊಟ್ಟವರು ಅದೇ ಗ್ರೇಟು.
ನಾನು ಎಲ್ಲಿ ಸಿಂಗಲ್ ಇಡ್ಲಿ ಕೊಟ್ಬಿಡ್ತಾನೆ ಅಂತ. ತಟ್ಟೆ ಇಡ್ಲಿ ಅದು ಆ್ಯಕ್ಚುಲಿ. ಹೊರ್ತು ದೋಸೆ, ಮಸಾಲೆ ದೋಸೆ, ತಟ್ಟೆ ಇಡ್ಲಿ ಸೂಪರಾಗಿದೆ. ಅದು ಬೆಳಗಿನ ಜಾವ 4:15ಗೆ ಕ್ರೇಜಿ ಆಗಿದೆ ತಿಂತ ವಡೆ ಟ್ರೈ ಮಾಡ್ತಾ ಇದ್ದೀನಿ ಇವಾಗ. ವಡೆ ಸಕ್ಕತ್ತಾಗಿದೆ. ಸೂಪರ್ ಆಗಿದೆ ವಡೆ. ಇಲ್ಲಿ ಮೇನ್ ಬಂದು ದೋಸೆನೇ ಮೇನ್. ದೋಸೆ ಸೂಪರ್ ಆಗಿರುತ್ತೆ. ಇಡ್ಲಿ ಚೆನ್ನಾಗಿದೆ, ಆದರೆ ಇವ್ರು ಬೆಣ್ಣೆ ಆ ಥರ ಆಪ್ಷನ್ ಇಕ್ಕಿದ್ರೆ ಇನ್ನೂ ಚೆನ್ನಾಗಿ ಓಡಿರೋದು. ಅಂದರೆ ಇಡ್ಲಿ ಬಟ್ ಏನು ಬೆಣ್ಣೆ ಫೇಮಸ್ ಅಂದರೆ ದೋಸೆ. ದೋಸೆ ಅಂತೂ ಸಗದಾಗಿ ಮಾಡ್ತಾರೆ. ಇಡ್ಲಿನೂ ಸಾಫ್ಟ್ ಆಗಿದೆ, ಬಟ್ ಇದಕ್ಕೆ ಒಂದು ಬೆಣ್ಣೆ ಆ ಥರ ಏನಾದರೂ ಇದ್ದಿದ್ರೆ ಆಪ್ಷನ್ನು ಇನ್ನೂ ಮಸ್ತಾಗಿರೋದು. ಸೊ ನಮ್ಮ ರಿವ್ಯೂ ಏನಂದರೆ ಎಲ್ಲ ಡಿಶ್ ಚೆನ್ನಾಗಿತ್ತಲ್ಲ? ಎಲ್ಲ ಚೆನ್ನಾಗಿತ್ತು. 5 ಸ್ಟಾರಿಗೆ ಎಷ್ಟು ಕೊಡ್ತೀಯಾ? 5 ಸ್ಟಾರ್ಗೆ ದೋಸೆಗೆ 5 ಕೊಡ್ತೀನಿ. ದೋಸೆಗೆ 5 ಕೊಡ್ತೀನಿ. ಘೀ ಸೂಪರ್ ಕಾಂಬಿನೇಷನ್ ಎಲ್ಲ ಸೂಪರ್ ಆಗಿದೆ. ಪಲ್ಯನೂ ಮೈಲ್ಡ್ ಆಗಿ ಚೆನ್ನಾಗಿತ್ತು. ಚಟ್ನಿನೂ ಚೆನ್ನಾಗಿ ಕೊಟ್ಟವನೆ. ಇಡ್ಲಿ 5 ಅಲ್ಲಿ ಇಡ್ಲಿಗೆ 5 ಕೊಡ್ತೀನಿ. 5 ನನಗೆ ಇಷ್ಟ ಆಯ್ತು. ಯಾಕಂದ್ರೆ ಒಂದು ಘೀ ಮಾತ್ರ ಒಂದು ಮಿಸ್ ಮಾಡ್ಕೊಂಡೆ ನಾನು. ಬಟ್ ಓಕೆನೆ, ಯಾಕಂದ್ರೆ ಆ ಸಾಫ್ಟ್ನೆಸ್ ಬಂದು ಬೇರೆ ಕಡೆ ನಿಂಗೆ ಸಿಗಲ್ಲ. ಅದಕ್ಕೆ 1 ಮಾರ್ಕ್ ಕಡಿಮೆ 4 ಕೊಡ್ತೀನಿ. ಜಸ್ಟ್ ಫಾರ್ ಬೆಣ್ಣೆ. ಯಾಕಂದ್ರೆ ಬೆಣ್ಣೆನೇ ಕಾಂಬಿನೇಷನ್ ಮಚ್ಚ. ಯಾಕಂದ್ರೆ ಇರೋ ಸಾಫ್ಟ್ನೆಸ್ಗೆ, ಥಿಕ್ನೆಸ್ಗೆ, ಕ್ವಾಂಟಿಟಿ ಚೆನ್ನಾಗಿದೆ. ಬೋಂಡ ಏನು ವಡೆನೂ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಜಸ್ಟ್ ಒಂದು ಬೆಣ್ಣೆ ಒಂದು ಮಿಸ್ಸಿಂಗು. ಬಿಡ್ದಿ ಸೈಡ್ ಹೋದ್ರೆ ಒಳ್ಳೆ ಬಿಡ್ದಿ ತಟ್ಟೆ ಇಡ್ಲಿ ತರನೇ ಇತ್ತು. ಬಿಡ್ದಿ ತಟ್ಟೆ ಇಡ್ಲಿ ಅಂದ್ರೆ ಸೂಪರ್ ಆಗಿರುತ್ತೆ. ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ವಿಡಿಯೋ ಹಾಕ್ತೀನಿ. ಹೇಳಿ ಅಣ್ಣ, ನಿಮ್ಮ ಅಂಗಡಿ ಹೆಸರು ಏನು? ಇದು ದೋಸೆ ಅಡ್ಡ ಅಂತ. ಎಷ್ಟು ವರ್ಷದಿದೆ? ಅರ್ಲಿ ಮಾರ್ನಿಂಗ್ 3:30ಗೆ ಸ್ಟಾರ್ಟ್ ಮಾಡ್ತೀವಿ. 3:30ಇಂದ 6:30ವರೆಗೂ ಇರುತ್ತೆ. ಓಕೆ. ನಮ್ದು ಇಲ್ಲೇ 100 ಮೀಟ್ರಿಂದ ಡಿಸ್ಟೆನ್ಸ್ ಇಲ್ಲೇ ಹೋಟೆಲ್ ಇದೆ, ಡಿಮಾರ್ಟ್ ಪಕ್ಕ. ಅದು ಬೆಳಿಗ್ಗೆ ಹೊತ್ತು ಓಪನ್ ಮಾಡ್ತೀವಿ. ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12ವರೆಗೂ ಇರುತ್ತೆ. ಮತ್ತೆ ಸಂಜೆ 6ರಿಂದ ನೈಟ್ 12ವರೆಗೂ ಇರುತ್ತೆ. ಎಷ್ಟು ವರ್ಷಗಳಿಂದ ನೀವು ಇಲ್ಲೇ ಹಾಕಿದ್ದೀರಾ? ನಾವಿಲ್ಲಿ 5 ವರ್ಷ ಆಯ್ತು ಸರ್. 5 ವರ್ಷದಿಂದ ಹಾಕಿದ್ದೀರಾ? ಸರ್ ಏನೇನು ವೆರೈಟೀಸ್ ಅಣ್ಣ ಇದೆ ಫುಡ್ ಇವಾಗ ಬೆಳಗಿನ ಜಾವ? ಸರ್ ಬೆಳಗಿನ ಜಾವ ಬಂದು ಬರೀ ಮಸಾಲೆ ದೋಸೆ, ಘೀ ಮಸಾಲೆ ದೋಸೆ, ಇಡ್ಲಿ ವಡೆ, ರೈಸ್ ಬಾತ್ ಇರುತ್ತೆ. ರೈಸ್ ಬಾತ್ ಡೈಲಿ ಒಂದೊಂದು ಚೇಂಜ್ ಆಗುತ್ತೆ. ಅದು ಮೇನ್ ಡಿಶ್ ಏನಿದೆ ನಿಮ್ಮದು? ಅದೇ ಇಡ್ಲಿ ವಡೆ, ಘೀ ಮಸಾಲೆ ದೋಸೆ ಮೇನ್ ಇದೆ. ಘೀ ಮಸಾಲೆ ದೋಸೆ. ಸಂಜೆ ಬಂದು ಹೋಟೆಲಲ್ಲಿ ಬಂದು ಆನಿಯನ್ ದೋಸೆ, ಪುದೀನ ಮಸಾಲೆ ದೋಸೆ ಅದೆಲ್ಲ ಆ್ಯಡ್ ಮಾಡ್ತೀವಿ. ಲೊಕೇಶನ್ ಏನಿದೆ ಇದು ಕರೆಂಟ್ ಇವಾಗ? ಲೊಕೇಶನ್ ಕರೆಕ್ಟು ಪದ್ಮನಾಭ ನಗರ, ದೇವೇಗೌಡ ಪೆಟ್ರೋಲ್ ಬಂಕ್ ಸಿಗ್ನಲ್ ಹತ್ರ. ನಿಮಗೆ ಯೂಟ್ಯೂಬಲ್ಲಿ ಗೂಗಲಲ್ಲಿ ದೋಸೆ ಅಡ್ಡ ಅರ್ಲಿ ಮಾರ್ನಿಂಗ್ ಅಂತ ದೋಸೆ ಅಡ್ಡ ನೋಡೋದಲ್ಲ ಬಂದ್ಬಿಡುತ್ತೆ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಬಂದು ಫುಡ್ನ ಎಂಜಾಯ್ ಮಾಡಿ. ಸೊ ನಿಮಗೇನು ಈ ವಿಡಿಯೋ ಇಷ್ಟ ಆಗಿದ್ರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮರೀದಿರಾ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್.